ನಿಮ್ಗೆ ಗೊತ್ತಾ, ಇವತ್ತು ವರ್ಲ್ಡಲ್ಲಿ ಎಲ್ಲ ಕಂಪ್ನೀಸ್ ಫ್ರಮ್ ಸ್ಮಾಲ್ ಸ್ಟಾರ್ಟ್ಅಪ್ಸ್ ಟು ಬಿಗ್ ಟೆಕ್ ಚೈನ್ಸ್ ಆಟೋಮೇಷನ್ ಮತ್ತೆ AI ಏಜೆಂಟ್ಸ್ ಮೇಲೆ ಹೆವಿಲಿ ರಿಲೇ ಆಗ್ತಾ ಇದ್ದಾರೆ. ಯಾರಿಗೆ ಟೈಮ್ ಸೇವ್ ಆಗೋದು ಬೇಕಿಲ್ಲ ಹೇಳಿ. ಇಮ್ಯಾಜಿನ್ ನಿಮ್ಮ ಡೈಲಿ ವರ್ಕ್ನ ಒಂದು ಸಿಸ್ಟಮ್ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಮಾಡ್ತಾ ಇದೆ. ನಿಮಗೆ ಕ್ರಿಯೇಟಿವ್ ಟಾಸ್ಕ್ ಮಾಡೋಕ್ಕೆ ಜಾಸ್ತಿ ಟೈಮ್ ಸಿಗುತ್ತೆ. ನೀವು ಪ್ರೋಗ್ರಾಮರ್ಸ್ ಅಲ್ಲ ಅಂದರೂ ಕೂಡ ಸಿಂಪಲ್ ಡ್ರ್ಯಾಗ್ ಅಂಡ್ ಡ್ರಾಪ್ ಟೂಲ್ಸ್ ಯೂಸ್ ಮಾಡಿ AI ಏಜೆಂಟ್ಸ್ನ ಬಿಲ್ಡ್ ಮಾಡ್ಬೋದು. AI ಏಜೆಂಟ್ಸ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ, ನಿಮಗೆ ಜೇಮ್ಸ್ ಬಾಂಡ್ ಗೊತ್ತಲ್ವಾ, ಸೂಪರ್ ಸ್ಪೈ, ಸೀಕ್ರೆಟ್ ಏಜೆಂಟ್. ಅವನಿಗೆ ಒಂದು ಮಿಷನ್ ಕೊಡ್ತಾರೆ, ಸೇವ್ ದ ವರ್ಲ್ಡ್ ಅಂತ. ಆದರೆ ಅವನು ಪ್ರತಿ ಸ್ಟೆಪ್ ಕೇಳಲ್ಲ, ಅವನೇ ಡಿಸೈಡ್ ಮಾಡ್ತಾನೆ ಯಾವ ಗ್ಯಾಜೆಟ್ಸ್ ಯೂಸ್ ಮಾಡಬೇಕು, ಯಾರ ಜೊತೆ ಮಾತಾಡಬೇಕು ಮತ್ತು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ. ನಾವು ಇಮ್ಯಾಜಿನ್ ಡಿಜಿಟಲ್ ವರ್ಲ್ಡಲ್ಲಿ ನಿಮಗೆ ಕೂಡ ಇದೇ ಥರ ಏಜೆಂಟ್ ಇದೆ. ಅದು ಕಂಪ್ಯೂಟರಲ್ಲಿ ಜೇಮ್ಸ್ ಬಾಂಡ್ ಥರ ವರ್ಕ್ ಮಾಡುತ್ತೆ. ಆದರೆ ಇದು AI ಏಜೆಂಟ್. ನೀವು ಒಂದು ಮಿಷನ್ ಕೊಡಬೇಕು, ಅದು ಮಿಷನ್ ಕಂಪ್ಲೀಟ್ ಮಾಡುತ್ತೆ ಯೂಸಿಂಗ್ ಟೂಲ್ಸ್, ಡೇಟಾ ಆ್ಯಂಡ್ ಇಂಟೆಲಿಜೆನ್ಸ್. ಹಾಯ್ ಫ್ರೆಂಡ್ಸ್, ನಾನು ಸ್ಯಾಮ್. ವೆಲ್ಕಮ್ ಬ್ಯಾಕ್ ಟು ಕೋಡ್ ಫಾರ್ ಯು ಬೈ ಸ್ಯಾಮ್. ಇಲ್ಲಿ ನಾನು ಕೋಡಿಂಗ್, ಟೆಕ್ನಾಲಜಿ ಮತ್ತು AI ರಿಲೇಟೆಡ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಇವತ್ತು ನಮ್ಮ ಟಾಪಿಕ್ AI ಏಜೆಂಟ್ಸ್ ಮತ್ತು AI ಏಜೆಂಟ್ಸ್ನ ಹೇಗೆ ಬಿಲ್ಡ್ ಮಾಡೋದು, ದಟ್ ಟು ಯೂಸಿಂಗ್ ನೋ ಕೋಡ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಆಟೋಮೇಷನ್ ಇಂದ AI ಏಜೆಂಟ್ಸ್ವರೆಗೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯೂಸಿಂಗ್ N8N. AI ಏಜೆಂಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋ ಮುಂಚೆ ನಾವು ಆಟೋಮೇಷನ್ ಅಂದರೆ ಏನು, AI ಆಟೋಮೇಷನ್ ಅಂದರೆ ಏನು ಅಂತ ತಿಳ್ಕೊಬೇಕು. ಫಸ್ಟ್, ಆಟೋಮೇಷನ್ ಅಂದರೆ ಏನು? ಆಟೋಮೇಷನ್ ಅಂತ ಹೇಳಿದ್ರೆ ರೂಲ್ ಬೇಸ್ಡ್, ಸಿಂಪಲ್ ರಿಪೀಟೆಡ್ ಟಾಸ್ಕ್ನ ಸಾಫ್ಟ್ವೇರ್ ಎಕ್ಸಿಕ್ಯೂಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಡೈಲಿ ಮಾರ್ನಿಂಗ್ ನಿಮಗೆ ಇಮೇಲ್ ಬರುತ್ತೆ, ಅದನ್ನು ಆಟೋಮೆಟಿಕಲಿ ಫಿಲ್ಟರ್ ಮಾಡೋದು, ಅವ್ರ ಎಕ್ಸೆಲ್ ಡೇಟಾನ ಆಟೋಮೆಟಿಕಲಿ ಪ್ರೊಸೆಸ್ ಮಾಡೋದು, ಇದು ಆಟೋಮೇಷನ್. ನೆಕ್ಸ್ಟ್, AI ಆಟೋಮೇಷನ್. ಇದು ಸಿಂಪಲ್ ರೂಲ್ ಬೇಸ್ಡ್ ಅಲ್ಲ, ಇದು AI ಮಾಡೋದ್ರ ಜೊತೆಗೆ ಕನೆಕ್ಟ್ ಆಗಿ ಇಂಟೆಲಿಜೆಂಟ್ ಡಿಸಿಷನ್ ಮಾಡೋದು. ಫಾರ್ ಎಕ್ಸಾಂಪಲ್, ಕಸ್ಟಮರ್ ನಿಮಗೆ ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ, ಡಾಕ್ಟರ್ ಅವೈಲೇಬಲ್ ಇದ್ದಾರಾ ಅಂತ. ನಮ್ಮ ಆಟೋಮೇಷನ್ ಅದನ್ನ ನೋಡ್ಬಿಟ್ಟು AI ಗೆ ಕ್ವೆರಿ ಕೊಡುತ್ತೆ. ಅವಾಗ AI ಆನ್ಸರ್ನ ಜನರೇಟ್ ಮಾಡುತ್ತೆ. ದೆನ್ ಆಟೋಮೇಷನ್ ಅದನ್ನ ರಿಪ್ಲೈ ಮಾಡುತ್ತೆ. AI ಏಜೆಂಟ್ಸ್ ಇದು ಒಂದು ಸ್ಟೆಪ್ ಮೋರ್ ಅಡ್ವಾನ್ಸ್ಡ್. ಏಜೆಂಟ್ ಅಂದರೆ ಒಂದು ಅಸಿಸ್ಟೆನ್ಸ್ ಅಂತ ಇಮ್ಯಾಜಿನ್ ಮಾಡಿ. ಅದು ಕಂಟೆಕ್ಸ್ಟ್ ಮೇಂಟೈನ್ ಮಾಡುತ್ತೆ, ಡಿಸಿಷನ್ ತಗೊಳುತ್ತೆ, ಡಿಫ್ರೆಂಟ್ ಟೂಲ್ಸ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ AI ಏಜೆಂಟ್ ಕನ್ನಡದಲ್ಲಿ ಪೇಷಂಟ್ಸ್ ಜೊತೆ ಚಾಟ್ ಮಾಡ್ಬೋದು, ಡಾಕ್ಟರ್ ಸ್ಲಾಟ್ಸ್ ಚೆಕ್ ಮಾಡ್ಬೋದು, ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಮಾಡ್ಬೋದು. ಇದು ರಿಯಲ್ ರಿಸೆಪ್ಷನಿಸ್ಟ್ ತರ ಬಿಹೇವ್ ಮಾಡುತ್ತೆ. ನಿಮಗೆ ಡೌಟ್ ಬರ್ಬೋದು, ಇದು ಯಾರಿಗೆ ಯೂಸ್ಫುಲ್ ಅಂತ. ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ರೆ ಈ AI ಏಜೆಂಟ್ಸ್ನ ಸ್ಟಡಿ ಬಡಿ ತರ ಯೂಸ್ ಮಾಡ್ಕೋಬಹುದು. ಅಂದ್ರೆ ಈ AI ಏಜೆಂಟ್ನೇ ನಿಮ್ ಟೈಪ್ ಟೇಬಲ್ ಚೆಕ್ ಮಾಡುತ್ತೆ, ಮತ್ತೆ ನೀವು ಯಾವಾಗ ಓದ್ಕೋಬೇಕು ಅಂತ ಗೂಗಲ್ ಕ್ಯಾಲೆಂಡರ್ ಸ್ಲಾಟ್ಸ್ ನ ಬುಕ್ ಮಾಡುತ್ತೆ, ನಿಮ್ ಸಿಲೆಬಸ್ ನ ಗೂಗಲ್ ಡ್ರೈವ್ ಇಂದ ಫೆಚ್ ಮಾಡುತ್ತೆ, ಇವನ್ ಕ್ವಶನ್ಸ್ ಕೂಡ ಜನರೇಟ್ ಮಾಡುತ್ತೆ. ಇನ್ನು ನೀವೇನಾದ್ರೂ ಡೆವಲಪರ್ಸ್ ಆಗಿದ್ರೆ ಈ AI ಏಜೆಂಟ್ ಗಿಟಬ್ ಅಲ್ಲಿ ಪುಲ್ ರಿಕ್ವೆಸ್ಟ್ ನ ವಾಚ್ ಮಾಡುತ್ತೆ, ಆಟೋಮೆಟಿಕಲಿ ಟೆಸ್ಟ್ ಕೇಸ್ ನ ರನ್ ಮಾಡುತ್ತೆ, ಲಾಗ್ಸ್ ನ ಅನಲೈಸ್ ಮಾಡುತ್ತೆ, ಏನಾದ್ರು ಬ್ರೇಕ್ ಆದ್ರೆ ಫಿಕ್ಸ್ ಕೂಡ ಸಜೆಸ್ಟ್ ಮಾಡುತ್ತೆ, ಅಂಡ್ ಇವನ್ ಡಾಕ್ಯುಮೆಂಟೇಶನ್ ಕೂಡ ಅಪ್ಡೇಟ್ ಮಾಡುತ್ತೆ. ಇನ್ನು ನೀವೇನಾದ್ರೂ ಬಿಸ್ನೆಸ್ ಓನರ್ಸ್ ಆಗಿದ್ರೆ ಈ AI ಏಜೆಂಟ್ ನಿಮ್ ಬುಕಿಂಗ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಒಂದು ರಿಸೆಪ್ಷನಿಸ್ಟ್ ತರ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸ್ಮಾಲ್ ಕ್ಲಿನಿಕ್ ಇನ್ ಯುವರ್ ಸಿಟಿ, ಪೇಷಂಟ್ ಕ್ಲಿನಿಕ್ ಗೆ ಕಾಲ್ ಮಾಡ್ತಾರೆ ಡಾಕ್ಟರ್ ಅವೈಲಬಿಲಿಟಿ ಚೆಕ್ ಮಾಡೋದಕ್ಕೆ. ಆವಾಗ ಹ್ಯೂಮನ್ ರಿಸೆಪ್ಷನಿಸ್ಟ್ ಬಿಸಿ ಇರ್ತಾರೆ, ಕಾಲ್ಸ್ ಮಿಸ್ ಆಗುತ್ತೆ. N8N ಪ್ಲಸ್ AI ಏಜೆಂಟ್ ಯೂಸ್ ಮಾಡಿ ಸಿಸ್ಟಮ್ ಕಾಲ್ಸ್ ಪಿಕ್ ಮಾಡುತ್ತೆ, ಕನ್ನಡ ಅಲ್ಲಿ ಪೊಲೈಟ್ಲಿ ರೆಸ್ಪಾನ್ಸ್ ಕೊಡುತ್ತೆ, ಡಾಕ್ಟರ್ ಸ್ಲಾಟ್ಸ್ ಚೆಕ್ ಮಾಡುತ್ತೆ, ಅಪಾಯಿಂಟ್ಮೆಂಟ್ ಬುಕ್ ಮಾಡುತ್ತೆ. ಇಮ್ಯಾಜಿನ್ ಎಷ್ಟು ಕಂಫರ್ಟ್ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಇದು ಯೂಸ್ಫುಲ್ ಅನಿಸ್ತಾ ಇದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಗೋಲ್ ಕ್ಲಿಯರ್. ಕರ್ನಾಟಕ ಸ್ಟೂಡೆಂಟ್ಸ್ ಮತ್ತು ಪ್ರೊಫೆಷನಲ್ಸ್ಗೆ ಕೋಡಿಂಗ್, ಆಟೋಮೇಷನ್, AI ಟಾಪಿಕ್ಸ್ನ ಈಸಿ ಕನ್ನಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ನೀವು ಸಪೋರ್ಟ್ ಕೊಟ್ಟರೆ ನಾನು ಮೋರ್ ಪ್ರಾಕ್ಟಿಕಲ್ ವಿಡಿಯೋಸ್ ಮಾಡ್ಬೋದು, ಲೈಕ್ ಹೌ ಟು ಸೆಲ್ಫ್ ಹೋಸ್ಟ್ N8N ಫಾರ್ ಫ್ರೀ, ಬಿಲ್ಡ್ AI ರಿಸೆಪ್ಷನಿಸ್ಟ್ ಇನ್ ಕನ್ನಡ, ಎಕ್ಸೆಟ್ರಾ. ಕಮೆಂಟ್ ಅಲ್ಲಿ ಹೇಳಿ ನಿಮಗೆ ಯಾವ ತರ AI ಏಜೆಂಟ್ ಬಿಲ್ಡ್ ಮಾಡಬೇಕು ಅನ್ಸುತ್ತೆ ಅಂತ. ಸೊ ಇವಾಗ AI ಏಜೆಂಟ್ಸ್ನ ಹೇಗೆ ನೀವು ಕೂಡ ಬಿಲ್ಡ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. AI ಏಜೆಂಟ್ಸ್ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಟೂಲ್ಸ್ ಇದೆ, ಲೈಕ್ make.com, Flowise, Langflow, Zapier. ಬಟ್ ನಾವು N8N ಟೂಲ್ನ ಯೂಸ್ ಮಾಡೋಣ, ಯಾಕಂದರೆ ಇವಾಗಿನ ಟೈಮಲ್ಲಿ ಇದೇ ಬೆಸ್ಟ್. ತುಂಬ ಕಂಪ್ನೀಸಲ್ಲಿ ಆಲ್ರೆಡಿ N8N ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಓಪನ್ ಸೋರ್ಸ್, ನೀವು ಸೆಲ್ಫ್ ಹೋಸ್ಟ್ ಕೂಡ ಮಾಡ್ಕೋಬೋದು, ಅಂದರೆ ಫ್ರೀಯಾಗಿ ಕೂಡ ಲೋಕಲಲ್ಲಿ ರನ್ ಮಾಡ್ಬೋದು. ಇವಾಗ N8N ಸೆಟಪ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್, ನಿಮ್ಮ ಬ್ರೌಸರ್ನ ಓಪನ್ ಮಾಡಿಬಿಟ್ಟು N8N ಅಂತ ಸರ್ಚ್ ಮಾಡಿ. ನಿಮ್ಮ ಸರ್ಚ್ ರಿಸಲ್ಟಲ್ಲಿ N8N.io ಅಂತ ಒಂದು ವೆಬ್ಸೈಟ್ ಶೋ ಆಗ್ತಾ ಇರುತ್ತೆ. ಸೊ ಇದನ್ನ ಓಪನ್ ಮಾಡಿ. ಒನ್ಸ್ ನಿಮಗೆ N8N ವೆಬ್ಸೈಟ್ ಓಪನ್ ಆದಮೇಲೆ ಗೆಟ್ ಸ್ಟಾರ್ಟೆಡ್ ಫಾರ್ ಫ್ರೀ ಅಂತ ಇರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. N8N ಅವರು 14 days ಫ್ರೀ ಟ್ರಯಲ್ನ ಕೊಡ್ತಾರೆ. ಅದು ನೀವು ಯೂಸ್ ಮಾಡ್ಕೋಬೇಕಂದ್ರೆ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಜಸ್ಟ್ ನಿಮ್ಮ ಫುಲ್ ನೇಮ್, ನಿಮ್ಮ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಮತ್ತು ನಿಮ್ಮ ಅಕೌಂಟ್ ನೇಮ್ನ ಎಂಟರ್ ಮಾಡಿಬಿಟ್ಟು ಸ್ಟಾರ್ಟ್ ಫ್ರೀ 14-day ಟ್ರಯಲ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮ್ಮ ಇಮೇಲ್ಗೆ ಅಕೌಂಟ್ ವೆರಿಫಿಕೇಶನ್ ಮೇಲ್ ಬಂದಿರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ನ ವೆರಿಫೈ ಮಾಡ್ಕೊಳ್ಳಿ. ಒನ್ಸ್ ನಿಮ್ಮ ಅಕೌಂಟ್ ವೆರಿಫೈ ಆದಮೇಲೆ ನಿಮಗೆ ಕೆಲವೊಂದು ಕ್ವಶನ್ಸ್ನ ಕೇಳ್ತಾರೆ. ಇದಕ್ಕೆ ಜಸ್ಟ್ ನಿಮ್ಮ ಆನ್ಸರ್ನ ಸೆಲೆಕ್ಟ್ ಮಾಡಿ.
ಈ ಸ್ಟೆಪ್ನ ಜಸ್ಟ್ ಸ್ಕಿಪ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಆಟೋಮೆಟಿಕ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ನಿಮ್ಮ ಅಕೌಂಟ್ ಸೆಟಪ್ ಆದಮೇಲೆ ನಿಮ್ಮ ಡ್ಯಾಶ್ ಬೋರ್ಡ್ ಈ ಥರ ಕಾಣಿಸುತ್ತೆ. ಫಸ್ಟ್ ನಾವು ಸಿಂಪಲ್ ಎ ಚಾಟ್ ಏಜೆಂಟ್ನ ಬಿಲ್ಡ್ ಮಾಡೋಣ. ಇದು ಹೇಗಪ್ಪ ಬಿಲ್ಡ್ ಮಾಡೋದು ಅಂದರೆ ಇಲ್ಲಿ ನೋಡ್ಬೋದು ನಿಮಗೆ ಕ್ರಿಯೇಟ್ ವರ್ಕ್ ಫ್ಲೋ ಅಂತ ಇದೆ ಆ್ಯಂಡ್ ಇಲ್ಲಿ ಕೂಡ ಪ್ಲಸ್ ಅಂತ ಐಕಾನ್ ಇದೆ. ನೀವು ಇಲ್ಲಿಂದ ಕೂಡ ವರ್ಕ್ ಫ್ಲೋನ ಕ್ರಿಯೇಟ್ ಮಾಡ್ಬೋದು ಅಥವಾ ಜಸ್ಟ್ ಈ ಬಟನ್ನಿಂದ ಕೂಡ ವರ್ಕ್ ಫ್ಲೋನ ಕ್ರಿಯೇಟ್ ಮಾಡ್ಬೋದು. ನಾನು ಈ ಕ್ರಿಯೇಟ್ ವರ್ಕ್ ಫ್ಲೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮ ಎಡಿಟರ್ ವಿಂಡೋ ಓಪನ್ ಆಗಿದೆ. ಸೊ ಈ ಎಡಿಟರ್ ವಿಂಡೋ ಅಲ್ಲಿ ನೀವು ನಿಮ್ಮ ವರ್ಕ್ ಫ್ಲೋನ ಡೆವಲಪ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಆ್ಯಡ್ ಫಸ್ಟ್ ಸ್ಟೆಪ್ ಅಂತ ಒಂದು ಐಕಾನ್ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಬಿಲ್ಡ್ ಮಾಡ್ತಾ ಇರೋದು ಎ ಚಾಟ್ ಏಜೆಂಟ್. ಸೊ ಅದಕ್ಕೆ ನಮ್ಮ ಫಸ್ಟ್ ಸ್ಟೆಪ್ ಏನಾಗಿರಬೇಕು, ಆನ್ ಚಾಟ್ ಮೆಸೇಜ್ ಅಂತ ಇರಬೇಕು. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ನಿಮಗೆ ಒಂದು ಆಪ್ಷನ್ ಇದೆ, ಮೇಕ್ ಚಾಟ್ ಪಬ್ಲಿಕ್ಲಿ ಅವೈಲೇಬಲ್ ಅಂತ. ಸೊ ನಿಮ್ಗೆ ಏನಾದರೂ ಈ ಚಾಟ್ ಬೇರೆ ಕೂಡ ಆಕ್ಸೆಸ್ ಮಾಡಬೇಕು ಅಂದರೆ ನೀವು ಈ ಆಪ್ಷನ್ನ ಎನೇಬಲ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಮೋಡ್ ಪೋಸ್ಟೆಡ್ ಚಾಟ್ ಅಂತ ಆಲ್ರೆಡಿ ಇದೆ. ಅಥವಾ ನೀವು ಯಾವ್ದಾದ್ರು ಒಂದು ವೆಬ್ಸೈಟಲ್ಲಿ ಈ ಎ ಐ ಚಾಟ್ನ ಆ್ಯಡ್ ಮಾಡಬೇಕಂದ್ರೆ ನೀವು ಎಂಬೆಡೆಡ್ ಚಾಟನ್ನು ಸೆಲೆಕ್ಟ್ ಮಾಡಬೇಕು. ಸೊ ನಾನು ಆ್ಯಸ್ ಆಫ್ ನಾವು ಪೋಸ್ಟೆಡ್ ಚಾಟ್ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ಅಂದರೆ ಇದು ಸಪ್ರೇಟಾಗಿ ಒಂದು ಚಾಟ್ GPT ಥರ ಹಿಂದೆ ಓನ್ ಚಾಟ್ ಎ ಐ ಕ್ರಿಯೇಟ್ ಆಗುತ್ತೆ. ಸೊ ಅಥೆಂಟಿಕೇಶನ್ ಆ್ಯಸ್ ಆಫ್ ನಾವು ನನ್ನಂತಾನೆ ಕೊಡ್ತೀನಿ. ಆ್ಯಂಡ್ ಇನಿಷಿಯಲ್ ಮೆಸೇಜಸ್ ಇಲ್ಲಿ ನೋಡ್ಬೋದು. ಫಸ್ಟ್ ಮೆಸೇಜ್ ಏನಂತ ಬರಬೇಕು ಅಂತ ನೀವು ಇಲ್ಲಿ ಸೆಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಇನ್ಸ್ಟೆಡ್ ಆಫ್ ನನ್ನ ನೇಮ್ ಕೊಡ್ತೀನಿ. ಸೊ ನಾವು ಇದನ್ನ ಕ್ಲೋಸ್ ಮಾಡೋಣ. ನೀವು ನೆಕ್ಸ್ಟ್ ನೋಡ್ನ ಆ್ಯಡ್ ಮಾಡಬೇಕಂದ್ರೆ ಈ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಬರುತ್ತೆ. ನಾವು ಇವಾಗ ಒಂದು ಎ ಏಜೆಂಟ್ನ ಆ್ಯಡ್ ಮಾಡೋಣ. ಎ ಅಂತ ಕ್ಲಿಕ್ ಮಾಡಿ. ಸೊ ಫಸ್ಟ್ ಆಪ್ಷನ್ ಎ ಏಜೆಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಬಂದುಬಿಟ್ಟು ಎ ಏಜೆಂಟ್ನ ಕಾನ್ಫಿಗರೇಷನ್ ಓಪನ್ ಆಗುತ್ತೆ. ಸೊ ಇದೆಲ್ಲ ಏನು ಚೇಂಜಸ್ ಮಾಡಬೇಡಿ, ಇದೇ ಥರ ಬಿಡಿ. ಆ್ಯಂಡ್ ನಮ್ಮ ಎ ಏಜೆಂಟ್ಗೆ ಒಂದು ಚಾಟ್ ಮಾಡೆಲ್ ಮೆಮೊರಿ ಟೂಲ್ನ ಅಟ್ಯಾಚ್ ಮಾಡ್ಬೋದು. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಟ್ ಮಾಡೆಲ್ಸ್ ತೋರಿಸ್ತಾ ಇದೆ. ನಾವು ಈ ವಿಡಿಯೋದಲ್ಲಿ ಓಪನ್ ಎ ಚಾಟ್ ಮಾಡೆಲ್ನ ಯೂಸ್ ಮಾಡೋಣ. ನೀವು ಫಸ್ಟ್ ಟೈಮ್ N8N ಯೂಸ್ ಮಾಡ್ತಾ ಇದ್ದೀರಾ ಅಂದರೆ N8N ಅವರೇ ನಿಮಗೆ 100 ಫ್ರೀ ಓಪನ್ ಎ API ಕ್ರೆಡಿಟ್ಸ್ನ ಕೊಡ್ತಾರೆ. ಸೊ ನೀವು ಜಸ್ಟ್ ಈ ಕ್ಲೇಮ್ ಕ್ರೆಡಿಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ಯಾವುದೇ ಸಬ್ಸ್ಕ್ರಿಪ್ಷನ್ ಇಲ್ಲದೆ ಚಾಟ್ GPT APIನ ಯೂಸ್ ಮಾಡ್ಬೋದು. ಅದು ಜಸ್ಟ್ 100 ಕ್ರೆಡಿಟ್ಸ್ ಅಷ್ಟೇ, ನೆನಪಿರಲಿ. ಸೊ ಇದು ಬಂದುಬಿಟ್ಟು ನಮ್ಮ ಸಿಂಪಲ್ ಎ ಏಜೆಂಟ್ನ ಚಾಟ್ ಮಾಡೆಲ್. ನೀವು ಇದನ್ನ ಟೆಸ್ಟ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಒಂದು ಓಪನ್ ಚಾಟ್ ಅನ್ನೋ ಬಟನ್ ಕಾಣಿಸ್ತಾ ಇದೆ. ಸೊ ಜಸ್ಟ್ ಓಪನ್ ಚಾಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಇವಾಗ ಆಯ್ ಅಂತ ಸೆಂಡ್ ಮಾಡ್ತೀನಿ. ನೋಡ್ಬೋದು ನಮ್ಮ ವರ್ಕ್ ಫ್ಲೋ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಆ್ಯಂಡ್ ಇವನ್ ನನಗೆ ರಿಪ್ಲೈ ಕೂಡ ಬಂತು ಓಪನ್ ಐ ಚಾಟ್ ಮಾಡಲಿಂದ, ಹಲೋ ಹೌ ಕ್ಯಾನ್ ಐ ಅಸಿಸ್ಟ್ ಯು ಟುಡೇ ಅಂತ. ನಾನಿಲ್ಲಿ ಜಸ್ಟ್ ನನ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನನ್ನ ಚಾಟ್ ಮಾಡಲಿಗೆ. ನಾನೇನಾದರೂ ಇವಾಗ ನಾನಿವಾಗ ನನ್ನ ನೇಮ್ನ ಎಂಟರ್ ಮಾಡಿದ್ದೀನಿ. ನಾನು ಮತ್ತೆ ಈ ಎ ಚಾಟ್ ಮಾಡಲ್ಗೆ ನನ್ನ ನೇಮ್ ಕೇಳಿದ್ರೆ ಅದು ನನ್ನ ನೇಮ್ ಕೊಡುತ್ತಾ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಈ ನಮ್ಮ ಎ ಐ ಚಾಟ್ ಮಾಡಲ್ಗೆ ಯಾವುದೇ ಮೆಮೊರಿ ಇಲ್ಲ. ಸೊ ನಾನು ಪ್ರೀವಿಯಸ್ ಚಾಟಲ್ಲಿ ನನ್ನ ನೇಮ್ ಎಂಟರ್ ಮಾಡಿದ್ದೀನಿ, ಬಟ್ ನೆಕ್ಸ್ಟ್ ಚಾಟಲ್ಲಿ ಅದು ನಮ್ಮ ನೇಮ್ನ ರಿಮೆಂಬರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾವು ಇಲ್ಲಿ ನಮ್ಮ ಎ ಏಜೆಂಟ್ಗೆ ಯಾವುದೇ ಮೆಮೊರಿ ಕೂಡ ಆ್ಯಡ್ ಮಾಡಿಲ್ಲ. ಸೊ ನೀವು ಈ ಮೆಮೊರಿನ ಆ್ಯಡ್ ಮಾಡಬೇಕಂದ್ರೆ ಜಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ತುಂಬಾ ಆಪ್ಷನ್ಸ್ ಕಾಣಿಸ್ತಾ ಇದೆ, ಬಟ್ ನಾವು ಜಸ್ಟ್ ಸಿಂಪಲ್ ಮೆಮೊರಿನ ಸೆಲೆಕ್ಟ್ ಮಾಡೋಣ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಒಂದು ಸೆಷನ್ ID-ಇಂದ ನಿಮ್ಮ ಚಾಟ್ ಮೆಮೊರಿನ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ಕಂಟೆಕ್ಸ್ಟ್ ವಿಂಡೋ ಲೆಂತ್ ಅಂದರೆ ನಿಮ್ದು ಲಾಸ್ಟ್ ಪ್ರೀವಿಯಸ್ 5 ಚಾಟ್ಸ್ ಮೆಮೊರಿ ಈ ಸಿಂಪಲ್ ಮೆಮೊರಿಯಲ್ಲಿ ಇರುತ್ತೆ. ಸೊ ಆಸ್ ಆಫ್ ನೌ ದಿಸ್ ಇಸ್ ಫೈನ್. ಸೊ ಇವಾಗ ಇನ್ನೊಂದು ಸಲ ಟ್ರೈ ಮಾಡೋಣ. ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡ್ತೀನಿ. ಇವಾಗ ಜಸ್ಟ್ ಸಿಂಪಲ್ ಆಗಿ ಏನಾದರೂ ಬೇರೆ ಕ್ವಶನ್ ಕೇಳೋಣ. ಇವಾಗ ನಾನು ಜಸ್ಟ್ ಮೆಮೊರಿನ ಚೆಕ್ ಮಾಡೋದಕ್ಕೆ ಹಾಗೆ ವಾಟ್ ಇಸ್ ಮೈ ನೇಮ್ ಅಂತ ಕೇಳ್ತೀನಿ. ಇಲ್ಲಿ ನೋಡ್ಬೋದು ಇವಾಗ ನಮ್ಮ ಎ ಚಾಟ್ ಮಾಡಲ್ ನಮ್ಮ ನೇಮ್ನ ನೆನಪಿಟ್ಕೊಂಡಿದೆ. ಸೊ ಇದು ಬಂದ್ಬಿಟ್ಟು ನಮ್ಮ ಮೆಮೊರಿನ ಯೂಸ್. ಆ್ಯಂಡ್ ಇಲ್ಲಿ ನಿಮಗೆ ಇನ್ಆಕ್ಟಿವ್ ಅಂತ ಒಂದು ಬಟನ್ ಕಾಣಿಸ್ತಾ ಇದೆ. ಸೊ ನೀವು ಈ ಬಟನ್ನ ಕ್ಲಿಕ್ ಮಾಡಿದ್ರೆ ನೋಡೋದು ನಿಮಗೆ ಒಂದು ಪಾಪಪ್ ಕೂಡ ಶೋ ಆಗ್ತಾ ಇದೆ. ನೀವು ಇದನ್ನ ಆಕ್ಟಿವೇಟ್ ಮಾಡಿದಾಗ ನಿಮ್ಮ ಈ ವರ್ಕ್ ಫ್ಲೋ ಕ್ಲೌಡಲ್ಲಿ ಹೋಸ್ಟ್ ಆಗುತ್ತೆ. ಯಾರು ಬೇಕಾದರೂ ನಿಮ್ಮ ಚಾಟ್ ಮಾಡಲ್ನ ಆಕ್ಸೆಸ್ ಮಾಡ್ಬೋದು. ಫಾರ್ ಟೆಸ್ಟಿಂಗ್ ನಾನು ಗಾಟ್ ಇಟ್ ಅಂತ ಕೊಡ್ತೀನಿ. ಸೊ ಇವಾಗ ನಮ್ಮ ವರ್ಕ್ ಫ್ಲೋ ಆ್ಯಕ್ಟಿವ್ ಇದೆ. ಸೊ ನಿಮಗೆ ನೆನಪಿದೆ ಫಸ್ಟ್ ನಾವು ಇದನ್ನ ಎನೇಬಲ್ ಮಾಡಿದ್ವಿ. ಸೊ ನಾವು ಇದನ್ನ ಈ URL ಕೂಡ ಯೂಸ್ ಮಾಡಿಕೊಂಡು ಟೆಸ್ಟ್ ಮಾಡ್ಬೋದು. ಸೊ ನಾನು ಜಸ್ಟ್ ಈ URLನ ಓಪನ್ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಟ್ಯಾಬಲ್ಲಿ.
ಇಲ್ಲಿ ನೋಡ್ಬೋದು ನಮಗೆ ಚಾಟ್ ಜಿ ಪಿ ಟಿ ಥರ ಒಂದು ಯು ಐ ಕೂಡ ಕ್ರಿಯೇಟ್ ಆಗಿದೆ. ಇದು NA10 ಡಿಫಾಲ್ಟ್ ಟೆಂಪ್ಲೇಟ್. ನೀವು ಇದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಲೆಟ್ಸ್ ವಾಟ್ ಈಸ್ NA10. ನೋಡೋದು ನಾವು ಸೆಟ್ ಮಾಡಿರೋ ಡಿಫಾಲ್ಟ್ ಮೆಸೇಜ್ ಕೂಡ ತೋರಿಸ್ತಾ ಇದೆ. ನೋಡಿ ನಮಗೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಸೊ ನೀವು ಇದನ್ನ ಇನ್ಆಕ್ಟಿವೇಟ್ ಮಾಡಬೇಕಂದ್ರೆ ಜಸ್ಟ್ ಇನ್ನೊಂದು ಟೈಮ್ ಕ್ಲಿಕ್ ಮಾಡಿ, ಆವಾಗ ನಿಮ್ಮ ವರ್ಕ್ ಫ್ಲೋ ಡಿಆಕ್ಟಿವೇಟ್ ಆಗುತ್ತೆ. ಆ್ಯಂಡ್ ನಿಮ್ಮ ವರ್ಕ್ ಫ್ಲೋ ಯಾವಾಗ ಎಕ್ಸಿಕ್ಯೂಟ್ ಆಗಿದೆ ಅದನ್ನೆಲ್ಲ ನೀವು ಈ ಎಕ್ಸಿಕ್ಯೂಷನ್ ಟ್ಯಾಬಲ್ಲಿ ನೋಡ್ಕೋಬೋದು. ಇದು ಸಿಂಪಲ್ AI ಚಾಟ್ ಏಜೆಂಟ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾವು ಆಟೋಮೇಷನ್ ಅಂದರೆ ಏನು, AI ಆಟೋಮೇಷನ್ ಅಂದರೆ ಏನು, AI ಏಜೆಂಟ್ಸ್ ಅಂದರೆ ಏನು, ಮತ್ತು NA10ನಲ್ಲಿ ನಿಮ್ಮ ಅಕೌಂಟ್ನ ಹೇಗೆ ಸೆಟ್ ಮಾಡೋದು, ಮತ್ತು ಪ್ರಾಕ್ಟಿಕಲ್ ಆಗಿ AI ಏಜೆಂಟ್ಸ್ನ ಹೇಗೆ ಬಿಲ್ಡ್ ಮಾಡೋದು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ NA10ನ ಹೇಗೆ ಸೆಲ್ಫ್ ಹೋಸ್ಟ್ ಮಾಡಿಬಿಟ್ಟು ಲೈಫ್ ಲಾಂಗ್ ಫ್ರೀಯಾಗಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಲ್ಲಿವರೆಗೂ ಆಟೋಮೇಷನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರಿ, AI ಏಜೆಂಟ್ಸ್ ಜೊತೆ ಪ್ಲೇ ಮಾಡಿ ಆ್ಯಂಡ್ ಕೀಪ್ ಲರ್ನಿಂಗ್. ನಾನು ಸ್ಯಾಮ್, ಸೈನಿಂಗ್ ಆಫ್. See you in the next video.